ನಮ್ಮ ಜನಾಂಗದಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯನ ಅಂತ ತಿಳ್ಕೋಬೇಕು ನಾವು. ಈ ಮುಂಚಿನ ವರ್ಷಗಳಲ್ಲಿ ಒಂದು 15-20 ವರ್ಷಕ್ಕೆ ಮುಂಚೆ ಕುರುಬರು ಅಂತ ಹೇಳಲಿಕ್ಕೆ, ಯಾವುದೇ ಕುರುಬ ಅಂತ ಹೇಳಲಿಕ್ಕೆ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವ್ರು ಯಾವಾಗ ಏನು ನೋಡ್ತಾ ಇದ್ದ, ಮುಖ್ಯವಾಹಿನಿಗೆ ಬಂದ್ಮೇಲೆ ನಾನು ಕುರುಬ ಅಂತ ಹೇಳಲಿಕ್ಕೆ ನಮ್ಗೆಲ್ರಿಗೂ ಇವತ್ತು ಹೆಮ್ಮೆ ಅನಿಸ್ತದೆ. ಹೌದೋ ಇಲ್ಲ? ಆ ಒಂದು ಕೆಚ್ಚನ್ನು ಕೊಟ್ಟಂತಹ ಧೀಮಂತ ನಾಯಕ ಸಿದ್ದರಾಮಯ್ಯನವರು. ಇಡೀ ರಾಜ್ಯದ ಜನತೆ ಈ ಹಿಂದೇನು ಅವ್ರ ಜೊತೆ ನಿಂತಿತ್ತು, ಇವಾಗ ನಿಂತಿದೆ, ಮುಂದೇನು ನಾವು ಅವ್ರ ಜೊತೆ ನಿಂತ್ಕೊತೀವಿ. ಸಿದ್ದರಾಮಯ್ಯ ಅವರು ತೋರಿಸಿದ್ದು ಯಾವುದೂ ಹುಸಿಯಾಗಲ್ಲ. ಸಿದ್ದರಾಮಯ್ಯನವರು ಹಾಕಿಕೊಟ್ಟಂತ ಹಾದಿ ಯಾವುದೂ ತಪ್ಪಾಗಲ್ಲ. ಅವರು ಹಾಕಿಕೊಟ್ಟಂತ ಹಾದಿಲಿ ನಾನು ನೀವೆಲ್ಲ ಸೇರಿ ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನಮ್ಮ ಸ್ವಾಮೀಜಿ ಅವರು ಇಲ್ಲಿ ಕೂತಿರ್ಬೇಕಾದ್ರೆ ಹೇಳ್ತಾ ಇದ್ರು, ಸ್ವಾಮೀಜಿ ಮಠ ಏನೋ ಅರ್ಧಂಬರ್ಧ ಆಗಿದೆ ಅಂತೇಳಿ. ನಾನು ಈ ಸಭೆಯ ಮುಖಾಂತರ ಹೇಳ್ತಾ ಇದ್ದೆ, ಸ್ವಾಮೀಜಿ ಈ ಡಾಕ್ಟ್ರೆ ಇದೆ ಮಠ ಸ್ವಾಮೀಜಿ ಅವ್ರದ್ದು ಅರ್ಧಂಬರ್ಧ ಆಗಿದೆಯಂತೆ. ಈ ಸೋಮವಾರದಿಂದನೇ ನಾನು ನಮ್ಮ ರಾಮರೆಡ್ಡಿ ಸರ್ಗೆ ಹೇಳ್ಬಿಟ್ಟು ಅದು ಫಿನಿಶ್ ಮಾಡಿಸ್ಬಿಡ್ತೀನಿ ಸ್ವಾಮೀಜಿ, ಒಂದು 2-3 ತಿಂಗಳಲ್ಲಿ. ಆ ಕಟ್ಟಡ ಸಹ ಏನಿದೆ ಅದನ್ನ ನಿನ್ನ ಹತ್ರ ಏನು ಕೇಳಲ್ಲಪ್ಪ ಸೌಕರ್ಯ. ಆದ್ರಿಂದ ಆ ಕಟ್ಟಡ ಸಹ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಮುಂದಿನ ದಿವಸಗಳಲ್ಲಿ ನಮ್ಮ ಸಂಖ್ಯೆಯಲ್ಲಿ ಬಸವರಾಜ ಸುಮ್ಮನೆಯವರು ಆಯ್ತು. ಈಗ ಗಾಂಧಿನಗರ ಆಯ್ತು, ಅವನೇ ಮೇನ್ ದುಡ್ಡು ಕೊಡ್ತಾನೆ ಈಗ. ಈಗ ಅನೌನ್ಸ್ ಮಾಡಿ. ಅಲ್ಲ ಡಾಕ್ಟ್ರೆ, ನೀವಲ್ಲ ಡಾಕ್ಟ್ರೆ, ಅವನು. ಆದ್ರಿಂದ ಸುಮ್ನೆ ಹೇಳ್ತಾರೆ ರಾಮಕೃಷ್ಣಪ್ಪ, ಯಾರು ಕೊಡ್ತಾರೆ ಆಮೇಲೆ ಸ್ಟೇಟ್ ಮೇಲೆ ಇರೋರು ಕೊಡ್ತಾರೆ. ಈಗ ಸುಮ್ನೆ ನಾವು ಫಾಲ್ಸ್ ಪ್ರಾಮಿಸಸ್ ಮಾಡೋದು ಬೇಡ. ನೋ ಫಾಲ್ಸ್ ಪ್ರಾಮಿಸಸ್. ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದು ಸ್ವಲ್ಪ ಅವ್ರದೇ ಗುಣ ಬಂದ್ಬಿಟ್ಟೆ, ಸ್ವಲ್ಪ ಅಲ್ಲ ಪೂರ್ತಿನೇ ಅವ್ರದ್ದೇ. ಅದೇ ಅವ್ರ ತರಾನೇ ನಿಜ ಹೇಳೋದು, ಅವ್ರ ತರಾನೇ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಬುದ್ಧಿ ಬಂದ್ಬಿಟ್ಟೈತೆ ನಮ್ಗೆಲ್ಲ. ಡಾಕ್ಟ್ರು ಬಹಳ ಸಾಫ್ಟ್ ಆಗಿರ್ತಾರೆ, ಆದ್ರೆ ನಾನು ಸಾಹೇಬ್ರ ಜೊತೆಗೆ ಇದ್ದು ಅದೇ ಲಕ್ಷಣ ಬಂದ್ಬಿಟ್ಟೈತೆ ನನ್ನ. ಆದ್ರಿಂದ ಸುಳ್ಳು ಹೇಳಕ್ ನನ್ಗೆ ಇಷ್ಟ ಇಲ್ಲ. ನಾನು ನಮ್ಮ ಕರ್ನಾಟಕ ರಾಜ್ಯ ಕುರುಬರ ಸಂಘಕ್ಕೆ ನಾನು ಹೇಳ್ತಾ ಇರೋದು, ಒಂದು ಮೀಟಿಂಗ್ ಕರೀರಿ ದಯವಿಟ್ಟು. ನೆಕ್ಸ್ಟ್ ಸೋಮವಾರ ನೀವು ಒಂದು ಮೀಟಿಂಗ್ ಕರೀರಿ, ಸಿದ್ದರಾಮಯ್ಯ ಸಾಹೇಬ್ರ ಮನೇಲೆ ಕರೀರಿ. ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅಲ್ಲೇನೆ ಮಾಡಿ ಏನ್ ಮಾಡ್ಬೇಕು ಅಂತ ಅಲ್ಲಿ ನಿರ್ಧಾರ ಆಗಬೇಕು. ಏನ್ರಿ ಅಧ್ಯಕ್ಷರೇ, ಎಲ್ಲಿ ಅಧ್ಯಕ್ಷರೇ ನೀವೆಲ್ಲ ಬಂದು ನಮ್ಮ ಹಳೆ ಲೀಡ್ರು ರಾಮಚಂದ್ರಪ್ಪನವರು ತಗೊಂಡ ಜೊತೆಯಲ್ಲಿ ಅಲ್ಲ ಅಲ್ಲಿ ಇದಾಗಿದ್ರಲ್ಲ, ನಾ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ರಲ್ಲ, ಅದಕ್ಕೆ ಅಲ್ಲ ಇವಾಗೂ ಲೀಡ್ರು ಪ್ರಧಾನ ಕಾರ್ಯದರ್ಶಿ ಆಗಿದ್ರಲ್ಲ, ಆ ಅಪ್ಪನಿಗೆ ಐಡಿಯಾ ಐತೆ. ಲೆಕ್ಚರರ್ ಆಗಿದ್ದವರು, ಸ್ವಲ್ಪ ಎಲ್ಲ ಓದ್ಕೊಂಡವ್ರು, ಐಡಿಯಾ ಐತೆ. ಅದರಿಂದ ಸಿದ್ದರಾಮಯ್ಯ ಸಾಹೇಬ್ರ ಮನೆಯಲ್ಲೇ ಕೂತ್ಕೊಂಡು, ಡಾಕ್ಟ್ರೆ ನೀವು ಇರ್ಬೇಕು ಡಾಕ್ಟ್ರೆ, ಸಾಹೇಬ್ರು ಕೇಳಿ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ. ರೇವಣ್ಣವರು, ರವಿಶಂಕರ, ನಾನು ಮತ್ತು ಎಲ್ಲ ನಮ್ಮ ಸಂಘದವರು ಸೇರ್ಕೊಂಡು ಆ ಕಟ್ಟಡವನ್ನ ಯಾವ ರೀತಿ ಕಟ್ಟಬೇಕು, ಇದೇನು ಜಾಯಿಂಟ್ ಡೆವಲಪ್ಮೆಂಟ್ ಕೊಡೋದ ಅಥವಾ ಇಂಡಿವಿಜುವಲ್ ಆಗಿ ಕಟ್ಟೋದ ಅಥವಾ ಹಂಗೆ ಕಟ್ಟೋದ, ಹೇಗೆ ಕಟ್ಟೋದು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡಬೇಕು. ಮತ್ತೆ ಕಟ್ಟಿದ್ರೆ ಅರ್ಧಂಬರ್ಧ ನಿಲ್ಲಿಸಬಾರ್ದು. ಹೊಡಿಬೇಕು, ಹೊಡೆದ್ಬಿಟ್ಟು ಒಂದು 16 ತಿಂಗಳು 18 ತಿಂಗಳು ಅಥವಾ 1.5 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು. ಈ ಬಿಲ್ಡಿಂಗ್ 7 ತಿಂಗಳಲ್ಲಿ ನಾವು ಫಿನಿಶ್ ಮಾಡಿರೋದು, ಓನ್ಲಿ 7 ಮಂತ್ಸ್. ಅದೇ ತರ ಇದು ಡಬಲ್ ಅಂದ್ರೂ ಅದು 14 ತಿಂಗಳು, ಇನ್ನೂ ಒಂದು 6 ತಿಂಗಳು ಅಂದ್ರೆ 20 ತಿಂಗಳು. ಡಾಕ್ಟರ್ 20 ತಿಂಗಳಲ್ಲಿ ಆ ಕಟ್ಟಡ ಮಾಡ್ಕೊಡ್ಬೇಕು. ಆದ್ರೆ ಒಂದು ನಿಶ್ಚಿತವಾದ ಗುರಿ ಬರ್ಬೇಕಣ್ಣ. ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಅಲ್ಲೆಲ್ಲ ಅಂಗಡಿಗಳವ್ರ ಹತ್ರ ಮಾತಾಡ್ಕೋಬೇಕು, ಅವ್ರಿಗೆಲ್ಲ ಮೇಲೆ ಕೊಡ್ತೀವಿ ಅಂತ ಏನಾದ್ರು ನೆಗೋಸಿಯೇಷನ್ ಮಾಡಿಬಿಟ್ಟು ಯಾವ್ದು ಕೇಸು ಇನ್ನೊಂದು ಮತ್ತೊಂದು ಆಗದೆ ಬಿಲ್ಡಿಂಗ್ ಹೊಡೆದಾಕ್ಬೇಕು. ಹೊಡೆದಾಕಿ 1 ತಿಂಗಳು ಪ್ಲಾನ್ ಸ್ಯಾಂಕ್ಷನ್ ಕಟ್ಟಬೇಕು, 2ನೇ ತಿಂಗಳು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕು, ಒಂದು 20 ತಿಂಗಳಲ್ಲಿ ಮುಗಿಸ್ಬೇಕು. ಅದು ಕಟ್ಟಿದ್ರೆ ನಮ್ಮ ಪ್ರಕಾರ ಒಂದು 70-80 ಲಕ್ಷ ಪಡೆಯುತ್ತೆ.